ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮ್ಮ ಬಸವರಾಜು. ನೀವೀಗ ವಿಡಿಯೋ ನೋಡ್ತಾ ಇದ್ದೀರಾ, ಯಾವ ರೀತಿ ವಿಡಿಯೋ ರಿವ್ಯೂ ಬಂದಿದೆ ಅಂತ. ಇದೇ ಥರ ವೀಡಿಯೋಸ್ಗಾಗಿ ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿತ್ ಸಾಂಗ್ ನಿಮಗೇನಾದರೂ ವಿಡಿಯೋ ಬೇಕು ಅಂದರೆ ನಿಮ್ಮ ಬಸವರಾಜು 8287 ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಹಾಗೆ ಫಾಲೋ ಕೂಡ ಮಾಡಿ. ಫಸ್ಟ್ಗೆ ಇನ್ಶಾರ್ಟ್ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡು ಆದಮೇಲೆ ವೀಡಿಯೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೀವು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ವೀಡಿಯೋ ಮತ್ತು ಫೋಟೋ ಅಂತ ಎರಡು ಆಪ್ಷನ್ ಇರುತ್ತೆ. ಅದರಲ್ಲಿ ಫೋಟೋದ ಸೆಲೆಕ್ಟ್ ಮಾಡಿಕೊಂಡು ಬ್ಲ್ಯಾಂಕ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ರೈಟ್ ಕ್ಲಿಕ್ನ ಕೊಡಿ. ಸೊ ಇದಾದಮೇಲೆ ಬ್ಲ್ಯಾಂಕ್ನ ನೀವು ಒಂದು 30 ಸೆಕೆಂಡ್ಸ್, ಅಂದರೆ ಮಾಮೂಲಿ ವಾಟ್ಸಪ್ ಸ್ಟೇಟಸ್ ಎಲ್ಲ 30 ಸೆಕೆಂಡ್ಸ್ ಇರುತ್ತಲ್ವ, ಸೊ 30 ಸೆಕೆಂಡ್ಸ್ ಹಾಕ್ಕೊಳ್ಳಿ. ಅಥವಾ ನಿಮ್ಮ ಆಡಿಯೋ ಎಷ್ಟಿರುತ್ತೆ ಅಷ್ಟಕ್ಕೆ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ 30 ಸೆಕೆಂಡ್ಸ್ ಹಾಕ್ಕೋತಾ ಇದ್ದೀನಿ. ಸೊ ಇದಾದಮೇಲೆ ನೀವು ಫೋಟೋಸ್ನ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೀವು ಕ್ಯಾನ್ವಾಸ್ ಅನ್ನೋ ಆಪ್ಷನ್ಗೆ ಹೋಗಿ ಇಲ್ಲಿ 9:16 ರೇಷಿಯೋ ಆಗಿ ಇಟ್ಕೊಳ್ಳಿ. ಸೊ ಇದಾದಮೇಲೆ ಇದನ್ನು ಫುಲ್ ಲೆಂತ್ ಆಗಿ ಮಾಡಿ ರೈಟ್ ಕ್ಲಿಕ್ನ ಕೊಡಿ. ಸೊ ಇದಾದಮೇಲೆ ನೀವು ಫೋಟೋಸ್ನ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಅದಕ್ಕೆ ನೀವು ಪಿಪ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಒಂದು ಸ್ವಲ್ಪ ಎನ್ಲಾರ್ಜ್ ಮಾಡಿ ಇದನ್ನು ಕೆಳಗೆ ತೊಗೊಬನ್ನಿ. ಸೊ ಈ ರೀತಿ ಕೆಳಗೆ ತೊಗೊಬಂದು ಮತ್ತೆ ಇದನ್ನು ವಿಡಿಯೋ ಎಂಡ್ವರೆಗೂ ಮಾಡಿ. ಮತ್ತು ನೆಕ್ಸ್ಟು ಇನ್ನೊಂದು ಫೋಟೋನ ನೀವು ಅಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕೆ PIP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಎನ್ಲಾರ್ಜ್ ಮಾಡಿ ಇದನ್ನು ಮೇಲೆ ತೊಗೊಂಡೋಗಿ. ಸೊ ಈ ರೀತಿ ಆದಮೇಲೆ ಇದನ್ನು ಸಹ ವಿಡಿಯೋ ಎಂಡ್ವರೆಗೂ ಮಾಡಿ. ಸೊ ಇನ್ನೊಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ PIP ಅನ್ನೋ ಆಪ್ಷನ್ ಮೇಲೆ ಮತ್ತೆ ಕ್ಲಿಕ್ ಮಾಡಿಕೊಂಡು ಇನ್ನೊಂದು ಫೋಟೋನ ನೀವು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಫುಲ್ ಲೆಂತ್ ಮಾಡಿ. ಸೊ ಇವಾಗ ಇಲ್ಲಿ ನೀವು ಮಾಸ್ಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇದಾದಮೇಲೆ ಫೋಟೋನ ಸ್ವಲ್ಪ ಕಮ್ಮಿ ಮಾಡಿ. ಸೊ ಈ ರೀತಿ ಎಷ್ಟು ಬೇಕಷ್ಟು ಕಮ್ಮಿ ಮಾಡ್ಕೊಳ್ಳಿ. ಕಮ್ಮಿ ಮಾಡ್ಕೊಂಡು ಆದಮೇಲೆ ಇದನ್ನು ಸ್ವಲ್ಪ ಈ ರೀತಿ ಇದನ್ನು ಹೇಳಿ. ಸೊ ಇದಾದಮೇಲೆ ರೈಟ್ ಕ್ಲಿಕ್ನ ಕೊಡಿ. ಸೊ ಇಲ್ಲಿ 3 ಫೋಟೋನು ಮರ್ಜ್ ಆಗಿದೆ, ಬಟ್ ಇಲ್ಲಿ ಸ್ವಲ್ಪ ಫೋಟೋ ಇದಾಗಿದೆ. ಸೊ ಅದಕ್ಕೆ ನಾನು ಚೂರು ಮೇಲೆ ಹೋಗಿ ರೈಟ್ ಕ್ಲಿಕ್ನ ಕೊಡಿ. ಸೊ ಇವಾಗ ಫೋಟೋ ಸೆಟ್ ಆಗಿದೆ. ಇದನ್ನು ಸಹ ವಿಡಿಯೋ ಎಂಡ್ವರೆಗೂ ಮಾಡಿ. ಸೊ ಇವಾಗ ನಿಮಗೆ ಯಾವ ರೀತಿ ಬರುತ್ತೆ ಅಂದರೆ, ಸೊ ಈ ರೀತಿ ಬಂದಿದೆ. ಇದಕ್ಕೆ ನೀವೀಗ ಫಿಲ್ಟರ್ನ ನೀವು ಹಾಕ್ಕೋಬೇಕಾಗುತ್ತೆ. ಅದಕ್ಕೆ ಫಿಲ್ಟರ್ ಅನ್ನೋ ಆಪ್ಷನ್ಗೆ ಹೋಗ್ಬಿಟ್ಟು ಇಲ್ಲಿ ಅಡ್ಜಸ್ಟ್ ಅನ್ನೋ ಆಪ್ಷನ್ಗೆ ಹೋಗಿ ಲೈಟ್ನೆಸ್ಸ 120/16 ಕೊಡಿ. ಕಾಂಟ್ರಾಸ್ಟ ಒಂದು 7-8 ಕೊಡಿ. ನೆಕ್ಸ್ಟು ಸ್ಯಾಚುರೇಷನ್ನು 178 ಕೊಡಿ. ನೆಕ್ಸ್ಟು ವಿಗ್ನೆಟ್ನ ಫುಲ್ ಮಾಡಿ 100 ಮಾಡಿ. ಶಾರ್ಪನ್ನು ಒಂದು ಸ್ವಲ್ಪ 150ಗೆ ಇಟ್ಕೊಳ್ಳಿ. ಸೊ ಇಷ್ಟಾದಮೇಲೆ ನೀವು ರೈಟ್ ಕ್ಲಿಕ್ನ ಕೊಡಿ. ಸೊ ಈ ಎಲ್ಲ ಫೋಟೋಕ್ಕೂ ನೀವು ಇದೇ ರೀತಿ ಮಾಡ್ಕೊತ ಹೋಗಿ. ಸೊ ಫಿಲ್ಟರ್ ಅನ್ನೋ ಆಪ್ಷನ್ಗೆ ಹೋಗಿ ಅಡ್ಜಸ್ಟ್ ಅನ್ನೋ ಆಪ್ಷನ್ಗೆ ಹೋಗಿ ಲೈಟ್ನೆಸ್ ಒಂದು 12 ಇಟ್ಕೊಳ್ಳಿ ಅಥವಾ 13 ಇಟ್ಕೊಳ್ಳಿ. ಇದೊಂದು ಸ್ವಲ್ಪ ಇನ್ನೂ ಒಂದು 8-9 10 ಇಟ್ಕೊಳ್ಳಿ. ಸ್ಯಾಚುರೇಷನು ಒಂದು 10 ಇಟ್ಕೊಳ್ಳಿ. ನೆಕ್ಸ್ಟು ವಿಗ್ನೆಟ್ನ ಫುಲ್ 100% ಮಾಡಿ. ಶಾರ್ಪನ್ನು ಒಂದು 50% ಮಾಡಿ ರೈಟ್ ಕ್ಲಿಕ್ನ ಕೊಡಿ. ಸೊ ಈ ಫೋಟೋಗೂ ಹಾಗೆ ಮಾಡಿ. ಫಿಲ್ಟರನ್ಗೆ ಹೋಗಿ ಅಡ್ಜಸ್ಟ್ಗೆ ಹೋಗಿ ಲೈಟ್ನೆಸ್ ಒಂದು 10-11, ಕಾಂಟ್ರಾಸ್ಟ್ ಒಂದು ಎಷ್ಟಾಗುತ್ತೋ ಅಷ್ಟು, ಫೋಟೋ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಅಂತ. ಸೊ ಇದಾದಮೇಲೆ ಇದು ಮಾತ್ರ ಫುಲ್ ಕೊಡಿ 100, ಶಾರ್ಪನ್ನು 150 ಕೊಡಿ. ರೈಟ್ ಕ್ಲಿಕ್ನ ಕೊಡಿ. ಸೊ ನಿಮಗೆ ಇವಾಗ ಈ ರೀತಿ ಬರುತ್ತೆ. ಸೊ ಇದಾದಮೇಲೆ ನಿಮಗೆ ಈ ರೀತಿ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟು ರೈಟ್ ಕ್ಲಿಕ್ನ ಕೊಡಿ. ಇದಾದಮೇಲೆ ನೀವು ಇಷ್ಟು ಆದಮೇಲೆ ನೀವು ಮ್ಯೂಸಿಕ್ ಏನಾದ್ರು ಹಾಕ್ಕೋಬೇಕು ಅಂತಂದರೆ ಮ್ಯೂಸಿಕ್ ಅನ್ನೋ ಆಪ್ಷನ್ಗೆ ಹೋಗಿ ಮೈ ಮ್ಯೂಸಿಕ್ ಅನ್ನೋ ಆಪ್ಷನ್ಗೆ ಹೋಗಿ. ಅಥವಾ ನಿಮ್ಮ ಹತ್ರ ವೀಡಿಯೋ ಇದ್ದು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು ಅಂದರೆ ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವೀಡಿಯೋಗೆ ಹೋಗಿ. ಅಥವಾ ನಿಮ್ಮ ಹತ್ರ ಒರಿಜಿನಲ್ ಅಥವಾ ನಿಮ್ಮ ಹತ್ರ ಇದು ಸಾಂಗ್ ಇದ್ದರೆ ನೀವು ಇಲ್ಲಿ ಸಾಂಗ್ ಹಾಕ್ಕೋಬೋದು. ಸೊ ನಾನು ಇವಾಗ ಈ ರೀತಿ ಮಾಡ್ತಿಲ್ಲ. ನಾನು ಯೂಟ್ಯೂಬ್ಗೆ ಹೋಗ್ಬಿಟ್ಟು ನೀವು ಲಿರಿಕಲ್ ವೀಡಿಯೋ ಅಂತ ಹೊಡೆದ್ರೆ ಎಷ್ಟೊಂದು ವೀಡಿಯೋಸ್ ನಿಮಗೆ ಸಿಗ್ತಾ ಹೋಗುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ನಾನು ಆ ರೀತಿ ಮಾಡಿದ್ದೀನಿ. ಅದಕ್ಕೆ ಪಿಪ್ ಅನ್ನೋ ಆಪ್ಷನ್ಗೆ ಹೋಗಿ ಇಲ್ಲಿ PIP ಅನ್ನೋ ಆಪ್ಷನ್ಗೆ ಹೋಗಿ ವಿಡಿಯೋ ಅನ್ನೋ ಆಪ್ಷನ್ಗೆ ಹೋಗಿ ನಾನು ಈ ಸಾಂಗ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ನಾನು ಬ್ಲೆಂಡ್ ಅನ್ನೋ ಆಪ್ಷನ್ಗೆ ಹೋಗಿ ಸ್ಕ್ರೀನ್ ಅನ್ನೋ ಆಪ್ಷನ್ಗೆ ಹೋಗ್ತೀನಿ. ರೈಟ್ ಕ್ಲಿಕ್ನ ಕೊಡ್ತೀನಿ. ಇವಾಗ ರೈಟ್ ಕ್ಲಿಕ್ನ ಕೊಡಿ. ಸೊ ನಿಮಗೆ ಯಾವ ರೀತಿ ಬಂದಿದೆ, ಸೊ ಈ ರೀತಿ ನಿಮಗೆ ಬರ್ತಾ ಹೋಗುತ್ತೆ. ಸೊ ಇದನ್ನು ಟೆಕ್ಸ್ಟ್ ಒಂದು ಸ್ವಲ್ಪ ದೊಡ್ಡ ಮಾಡ್ತೀನಿ. ನಿಮಗೆ ಈ ರೀತಿ ಬರ್ತಾ ಹೋಗುತ್ತೆ. ಬಟ್ ಇಲ್ಲಿ ಒಂದು ಸ್ವಲ್ಪ ಟೆಕ್ಸ್ಟ್ಗಳು, ಲಿರಿಕ್ಸ್ಗಳು ನಿಮಗೆ ಬ್ಲರ್ರಾಗಿ ಸ್ವಲ್ಪ ಡಿಮ್ಮಾಗಿ ಕಾಣ್ತಾ ಇದೆ. ಅದಕ್ಕೆ ನೀವಿಲ್ಲಿ
ಫಿಲ್ಟರ್ ಅನ್ನೋ ಆಪ್ಷನ್ಗೆ ಹೋಗಿ ಇಲ್ಲಿ ಅಡ್ಜಸ್ಟ್ಗೆ ಹೋಗಿ ಇಲ್ಲೆಲ್ಲ ಜಾಸ್ತಿ ಮಾಡಿ, ಸ್ಯಾಚುರೇಷನ್ನು, ಇಗ್ನೈಟ್, ಶಾರ್ಪನ್ ಎಲ್ಲ ಜಾಸ್ತಿ ಮಾಡಿದಾಗ ನಿಮಗೆ ಯಾವ ರೀತಿ ಬರುತ್ತೆ. ಸೊ ಈ ರೀತಿ ಒಂದು ಸ್ವಲ್ಪ ಬ್ರೈಟ್ನೆಸ್ಸು ಜಾಸ್ತಿ ಆಗುತ್ತೆ, ಕಲರು ಕೂಡ ಜಾಸ್ತಿ ಆಗುತ್ತೆ. ಸೊ ಇದಾದಮೇಲೆ ನೀವು ರೈಟ್ ಕ್ಲಿಕ್ನ ಕೊಟ್ಟು ಇಲ್ಲಿ ಸೇವ್ ಅನ್ನೋ ಆಪ್ಷನ್ಗೆ ಹೋಗಿ ಇಲ್ಲಿ 30 FPS ಇರೋದು 60 FPS ಮಾಡಿ ಸೇವ್ ಅಂತ ಕೊಡಿ, ಆವಾಗ ಸೇವ್ ಆಗುತ್ತೆ.